ಅದಕ್ಕೆ ನಾನು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, 3ನೇ ತಾರೀಕು ಸುದೀರ್ಘವಾದ ಚರ್ಚೆ ಕಾವೇರಿಗಾಗಿ ಆಗಬೇಕಾಗತ್ತೆ. ತಮಿಳ್ನಾಡಿಗೆ ನೀರು ಹರಿಸೋದೇನಾದರೂ ಯೋಚನೆ ಮಾಡಿದರೆ ಅದು ಇವತ್ತೇ ನಿಲ್ಲಿಸಬೇಕು. ಈಗ ನಮ್ಮಲ್ಲಿ ಜಾಸ್ತಿ ಇದ್ದರೆ ಒಂದು ತುತ್ತ ಊಟನ ಅವ್ರಿಗೆ ಕೊಡ್ಬೋದು, ನಮ್ಮಲ್ಲೇ ಏನೂ ಇಲ್ಲ ಅಂದಾಗ ನಾವೇನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ? ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು. ಜನರು ಅದು 5 ರೂಪಾಯಿ ಕೊಯ್ನಲ್ಲಿ ಹೋಗಿ ಬೋರ್ವೆಲ್ ನೀರು ಕುಡಿತಾ ಇದ್ದಾರೆ. ಏನಾದರೂ ಆಗಲಿ ನಾವು ಕಾವೇರಿಯನ್ನು ನಾವು ಬಿಡಲ್ಲ. ನಾವು 3500 ಕ್ಯೂಸೆಕ್ಸ್ ನೀರು ಅವರಿಗೆ ಕೊಡುವುದಂತ ಹೇಳಿದರೆ ಇದು ನಂಬಲಿಕ್ಕಾಗದಂಥ ವಿಷಯ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಬರಗಾಲ, ಸರಿಯಾದ ರೀತಿಯಲ್ಲಿ ಮಳೆ ಆಗದೆ, ಇವತ್ತು ನೀರಿಲ್ಲದೆ ಏಕಾಏಕಿ 4.5 TMC ನೀರನ್ನ ನೀವು ತಮಿಳ್ನಾಡಿಗೆ ಕೊಡಿ ಅಂತ ಹೇಳಿ ಕಾವೇರಿ ನಿಯಂತ್ರಣ ಸಮಿತಿ ಆದೇಶ ಮಾಡಿದ್ರೆ ನಾವು ಎಲ್ಲಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ನಮ್ಮ ಎಲ್ಲ ಡ್ಯಾಮುಗಳ ಅಂಕಿಅಂಶವನ್ನು ತಗೊಂಡ್ರೆ ಆ ಡ್ಯಾಮುಗಳಲ್ಲಿ ಕೇವಲ 12 TMC ನೀರಿದೆ. ಆ 12 TMC ನೀರಿನಲ್ಲಿ ಒಂದು ತಿಂಗಳಿಗೆ 3 TMC ನೀರು ಬೆಂಗಳೂರಿನ ಜನರಿಗೆ, ಬೆಂಗಳೂರಿನ ನಾಗರಿಕರಿಗೆ ಕುಡಿಲಿಕ್ಕೆ ಬೇಕು. 12 TMCಲಿ 3 TMC ಒಂದು ತಿಂಗಳಿಗೆ ಕುಡಿಯೋ ನೀರಿಗೆ ಬಳಕೆ ಆದರೆ ನಮ್ಮಲ್ಲಿ 9 TMC ಉಳಿಯುತ್ತೆ. 9 TMCಯಲ್ಲಿ 4.5 TMC ನೀರನ್ನ ನಾವು ತಮಿಳ್ನಾಡಿಗೆ ಕೊಟ್ಟರೆ ನಮಗೆ ಉಳಿಯೋದು ಇನ್ನು 3-4 TMC ನೀರು. 3-4 TMC ನೀರು ಒಂದು ತಿಂಗಳಿಗೆ ಬೆಂಗಳೂರು ಜನರಿಗೆ ಕುಡಿಯೋ ನೀರಿಗೆ ಆದರೆ ಮುಂದಿನ ತಿಂಗಳಲ್ಲಿ ನಾವು ಕುಡಿಯೋ ನೀರನ್ನ ಎಲ್ಲಿಂದ ಕೊಡಲಿಕ್ಕೆ ಬೆಂಗಳೂರಿಗೆ ಸಾಧ್ಯ ಆಗುತ್ತೆ? ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅನ್ನುವ ಸಂದರ್ಭದಲ್ಲಿ ನೀವು ತಮಿಳ್ನಾಡಿಗೆ 2ನೇ ಬೆಳೆ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಆದೇಶ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಆ ಆದೇಶವನ್ನು ಪಾಲಿಸಬೇಕಾದ್ದು ನಮ್ಮ ಎಷ್ಟು ಮಟ್ಟಿಗೆ ನಮ್ಮ ಸರ್ಕಾರದ್ದು ಸರಿ ಅನಿಸುತ್ತೆ. ಹಾಗಾಗಿ ನಾನು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ, ತಕ್ಷಣ ಕಾವೇರಿ ನಿಯಂತ್ರಣ ಸಮಿತಿ ಆದೇಶವನ್ನು ಧಿಕ್ಕರಿಸಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, 3ನೇ ತಾರೀಕು ಸುದೀರ್ಘವಾದ ಚರ್ಚೆ ಕಾವೇರಿಗಾಗಿ ಆಗಬೇಕಾಗತ್ತೆ. ಅವತ್ತು ಒಂದು ತೀರ್ಮಾನಕ್ಕೆ ಬನ್ನಿ. 10 TMC ನೀರನ್ನ ಕರ್ನಾಟಕ ಹೆಚ್ಚಿಗೆ ಪಡ್ಕೋಬೋದು, ಇಲ್ಲ 10 TMC ನೀರನ್ನ ತಮಿಳ್ನಾಡು ಕಡಿಮೆ ತಗೋಬೋದು. ಆದರೆ ತೀರ್ಮಾನ ಅಂತ್ಯವಾಗಲಿ, ಆ ತೀರ್ಮಾನ 2 ರಾಜ್ಯಗಳಿಗೆ ಅದು ಸಂಘರ್ಷವಾಗಿ ಉಳಿಯದೆ ಅದು ಅಂತ್ಯವಾಗಲಿ. ಕೊನೆಯ ತೆರೆಯನ್ನು ಎಳೆಯುವ ಕೆಲಸವನ್ನು 2 ರಾಜ್ಯದ ಮುಖ್ಯಮಂತ್ರಿಗಳು ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇವತ್ತೇನಿದೆ ಕರ್ನಾಟಕದಲ್ಲಿ ಈ ಮುಂಗಾರು ಮಳೆ ಕೈಗೊಟ್ಟಿದೆ ಇವತ್ತು. ಹಾಗಾಗಿ ನೀರಿನ ಅಭಾವ ಜಾಸ್ತಿ ಇದೆ. ನಮಗೆ ಕುಡಿಯೋಕ್ಕೆ ಇವತ್ತು ನೀರಿಲ್ಲಿ ಪರಿಸ್ಥಿತಿ. ಬೆಂಗಳೂರಿಗಂತೂ ಕುಡಿಯೋದಕ್ಕೆ ಇನ್ನೊಂದು ತಿಂಗಳು ಇದೇ ಮಳೆ ಬಂದಿಲ್ಲ ಅಂದರೆ ಬಹುಶಃ ಬೆಂಗಳೂರಿನಲ್ಲಿ ನೀರು ತುಂಬ ಕಮ್ಮಿ ಆಗ್ತದೆ. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿರುವಾಗ ತಮಿಳ್ನಾಡವರು ಬೇಸಾಯಕ್ಕೆ ನೀರು ಕೊಡಿ ಅಂತ ಹೇಳ್ತಾ ಇರೋದು ತುಂಬ ದೊಡ್ಡ ತಪ್ಪಿದು. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಅದನ್ನು ಹತ್ತುಕೊಂಡು ನಮ್ಮ ಏನು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಬೆಂಗಳೂರವ್ರನ್ನ ಒಂದು ಸಲ ಯೋಚನೆ ಮಾಡಿಬಿಟ್ಟು ತಮಿಳ್ನಾಡಿಗೆ ನೀರು ಹರಿಸೋದೇನಾದರೂ ಯೋಚನೆ ಮಾಡಿದರೆ ಅದು ಇವತ್ತೇ ನಿಲ್ಲಿಸಬೇಕು. ಇಲ್ಲದಿದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ನಾಡಿನ ಜನ ಹಿತ ಕಾಯೋದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಇವತ್ತು ರೆಡಿಯಾಗ್ತಾಯಿದೆ. ಇವತ್ತು ಬರೀ ಸಾಂಕೇತಿಕವಾಗಿ ಹೋರಾಟ ಆಯ್ತಷ್ಟೇ. ಮುಂದಿನ ದಿನಗಳಲ್ಲಿ ನೀರು ತಮಿಳ್ನಾಡಿಗೆ ಹರಿಸಿದ್ದೇ ಆಯ್ತಂದರೆ ಖಂಡಿತವಾಗಿ ಉಗ್ರ ರೂಪದ ಹೋರಾಟಗಳು ನಡೀತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೌದು, ಈಗ ಆಗಸ್ಟ್ 3ನೇ ತಾರೀಕೇನೋ ತಮಿಳ್ನಾಡು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವ ವಿಚಾರ ಮಾತಾಡೋಕೋದಕ್ಕೆ ಗೊತ್ತಿಲ್ಲ. ಆದರೆ ಖಂಡಿತವಾಗಿ DK ಶಿವಕುಮಾರ್ ಅವರು ಬೇರೆ ಯಾವ ವಿಚಾರನೂ ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ, ಕಾವೇರಿ ನೀರಿನ ವಿಚಾರವಾಗಿ ಅವ್ರನ್ನ ಮನವೊಲಿಸೋ ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿನ ಜನರ ಪರಿಸ್ಥಿತಿ ಅವರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ 3ನೇ ತಾರೀಕು ಚರ್ಚೆ ನಡೀಲಿ ಅಂತ ಹೇಳ್ಕೊಂಡು ನಾನು DK ಶಿವಕುಮಾರ್ ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ.
40-50 ವರ್ಷಗಳ ಪರಿಸ್ಥಿತಿಯಿಂದನೂ ಇತ್ತೀಚೆಗಂತೂ ಜನಸಂಖ್ಯೆ ಜಾಸ್ತಿ ಬೆಂಗಳೂರಲ್ಲಿ. ಈಗ 40-50 ವರ್ಷಗಳಿಂದ ಇದೇ ಪರಿಸ್ಥಿತಿ ಬಂದಿದ್ರೂ ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆ ಜನಸಂಖ್ಯೆ ಜಾಸ್ತಿ ಆಗಿದ್ದನ್ನ ಯಾವುದೂ ಗಣನೆಗೆ ತಗೊಳ್ದೇನೆ ಆವಾಗ ಏನು ನೀರು ತಮಿಳ್ನಾಡಿಗೆ ಬಿಡ್ತಾ ಇರೋ ನೀರನ್ನೇ ಇವತ್ತು ಕೂಡ ಬಿಡಿ ಅಂತ ಹೇಳಿದ್ರೆ ಅದನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡುವಾಗ ಅರ್ಥ ಮಾಡ್ಕೊಂಡು ಆದೇಶ ಮಾಡ್ಕೊಳ್ಬೇಕಿತ್ತು. ಯಾಕಂದರೆ ಇವತ್ತು ಮೊದಲು ಒಂದು ಲಕ್ಷಾಂತರ ಜನ ಬೆಂಗಳೂರಲ್ಲಿ ಕಾವೇರಿ ನೀರನ್ನ ನಂಬ್ಕೊಂಡಿದ್ರು. ಇವತ್ತು ಕೋಟ್ಯಾಂತರ ಜನ ಇದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ತೀರ್ಪು ಕೊಡಬೇಕಿತ್ತು. ಇಲ್ಲಿಗೊಂದು ನಿಯೋಗ ಕಳಿಸ್ಬೇಕಿತ್ತು. ಅದನ್ನೇನು ಇಲ್ಲದೇ ಮುಂಚೆ ಹೇಗಿತ್ತೋ ಹಾಗೆ ಕೂಡ ಇವತ್ತು ನೀರು ಬಿಡಿ ಅಂತ ಹೇಳಿಬಿಟ್ಟು ಆದೇಶ ಮಾಡಿದೆ. ಇದು ದೊಡ್ಡ ತಪ್ಪು. ಸಹನಾ ಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತೇನು ನಾವು ಕಾವೇರಿ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಕಾವೇರಿ ವಿಚಾರವಾಗಿ ನಮಗೆ ಹೆಣ್ಮಕ್ಳಿಗೆ ಜಾಸ್ತಿ ಗೊತ್ತಿರೋದು. ಯಾಕಂದರೆ ಮನೆಯಲ್ಲಿ ನೀರಿನ ಸಮಸ್ಯೆ ಹೆಂಗಿರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾವು ಈಗ ಕೇಳ್ತಾ ಇರೋದು ಏನು ಅಂತಂದರೆ, ನಮಗೆ ನೀರಿಲ್ಲ ಇವಾಗ. ನಮಗೆ ಈಗ ಊಟ ಇಲ್ಲದೆ ನಿಮಗೆ ಊಟ ಈಗ ನಮ್ಮಲ್ಲಿ ಜಾಸ್ತಿ ಇದ್ದರೆ ಒಂದು ತುತ್ತ ಊಟನ ಅವ್ರಿಗೆ ಕೊಡ್ಬೋದು. ನಮ್ಮಲ್ಲೇ ಏನೂ ಇಲ್ಲ ಅಂದಾಗ ನಾವೇನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ? ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು. ತಮಿಳ್ನಾಡು ಮುಖ್ಯಮಂತ್ರಿ ವಿಜಯ್ ಅವರು ತಮಿಳ್ನಾಡು ಮೆಚ್ಚಿದ ಮುಖ್ಯಮಂತ್ರಿ ಆಗಿದ್ದೀರಾ. ಅದೇ ರೀತಿ ನೀವು ಇಲ್ಲಿ ಬಂದಾಗ ನಂದೊಂದೇ ಒಂದು ಮನವಿ ಏನಂದರೆ, ನೀವು ಇಲ್ಲಿ ಬಂದಾಗ ನಮ್ಮ ಕಷ್ಟನೂ ಚೂರು ಅರ್ಥ ಮಾಡಿಕೊಂಡು ನಿಮ್ಮ ತೀರ್ಮಾನ ತೊಗೊಂಡ್ರೆ ಎಲ್ಲ ಕಡೆನೂ ಎಲ್ಲ ಕರ್ನಾಟಕನೂ ಮೆಚ್ಚಿದ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ನೀವು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ಈಗೇನು ನಾವು 12 ಕ್ಯೂಸೆಕ್ಸ್ ನೀರು ಅಷ್ಟೇ ಇರೋದು, 3 ಜಲಾಶಯದಿಂದ ಅಷ್ಟೇ ಅಂತ ಹೇಳ್ತಾ ಇರೋದು. ಅದರಲ್ಲಿ ಬೆಂಗಳೂರಿಗೆ 3000 ಬೇಕು. ನಮಗೆ 3000 ಕ್ಯೂಸೆಕ್ ನೀರು ಕುಡಿಯೋಕ್ಕೆ 1 ತಿಂಗಳಿಗೆ ಬೇಕು. ಈಗಾಗಲೇ ನಮಗೆ ಬರಗಾಲ ಬಂದಂಗೆ ಆಗಿದೆ. ಯಾಕಂದರೆ ಮಳೆ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಕುಡಿಯೋಕ್ಕೆ ನೀರಿದೆ, ಅವರು ಬೆಳೆ ಬೆಳೆಯೋಕ್ಕಷ್ಟೇ ನಮಗೆ ನೀರು ಕೇಳ್ತಾ ಇರೋದು. ಅದೇ ರೀತಿ ನಮ್ಮನ್ನು ಅರ್ಥ ಮಾಡಿಕೊಂಡು ಈ ಕಾವೇರಿ ವಿವಾದನ ಒಳ್ಳೆ ರೀತಿಯಲ್ಲಿ ಬಗೆಹರಿಸಿದ್ರೆ ನಮಗೂ ಖುಷಿಯಾಗುತ್ತೆ. ಸಂಗೀತ ಚಂದನಗೌಡ, ರಾಜ್ಯ ಉಪಾಧ್ಯಕ್ಷರು, ಕರವೇ. ಸುಮಾರು ಒಂದು ಈ ಬ್ಯಾಂಗ್ಳೂರು ಪಾಪ್ಯುಲೇಷನ್ ನೋಡಿದ್ರೆ ನೀರೇ ಇಲ್ಲ. ನೀರು ನಾವು ಕುಡಿಬೇಕಂದ್ರೆ, ನಾವು ಬಡವರಾಗಿ ನೀರನ್ನು ಕುಡಿಬೇಕಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಲೈನಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಇವತ್ತು ಎಲ್ಲ ಜನರು ಅದು 5 ರೂಪಾಯಿ ಕಾಯಿನಲ್ಲಿ ಹೋಗಿ ಬೋರ್ವೆಲ್ ನೀರು ಕುಡಿತಾ ಇದ್ದಾರೆ. ಅದೇ ಈ ತಮಿಳ್ನಾಡು ಸರ್ಕಾರ ಏನಿದು ದೌರ್ಜನ್ಯ ಮಾಡ್ತಾ ಇದೆ ಕರ್ನಾಟಕ ಅವ್ರ ಮೇಲೆ, ಇದು ಸಮಿತಿಯನ್ನು ರಚಿಸಿ ಇವರು ಕಾವೇರಿ ಇಡೀ ನೀರನ್ನು ತಗೋಬೇಕಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಧಿಕ್ಕರಿಸ್ತೀವಿ, ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಏನಾದರೂ ಆಗಲಿ ನಾವು ಕಾವೇರಿಯನ್ನು ನಾವು ಬಿಡಲ್ಲ. ನನ್ನ ಹೆಸರು ಅಡ್ವೊಕೇಟ್ ಶಾಬಾಸ್ ಖಾನ್ ಅಂತ. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ TN ನಾರಾಯಣಗೌಡರು ಸತತವಾಗಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಮ್ಮ ನಾಡಿನ ಜಲ, ಭಾಷೆ, ಮಣ್ಣಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾವೇರಿ ಹೋರಾಟ ಕೂಡ ಪ್ರಮುಖವಾದದ್ದು. ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ನಾವು ಕರ್ನಾಟಕ ಮುಸ್ಲಿಂ ವಕೀಲರ ವೇದಿಕೆ ವತಿಯಿಂದ ಬಂದಿದ್ದೀವಿ. ಈ ಹೋರಾಟ ಒಂದು ನ್ಯಾಯಸಮ್ಮತವಾದಂಥ ಹೋರಾಟ. ತಮಿಳುನಾಡು ಸರ್ಕಾರದ ನಕಾರಾತ್ಮಕ ಧೋರಣೆಗೆ ವಿರುದ್ಧವಾಗಿ, ಅದೇ ರೀತಿ ಕಾವೇರಿ ಜಲ ಏನು ಸಮಿತಿ ಇದೆ ಆ ಸಮಿತಿಯ ಆದೇಶಕ್ಕೆ ವಿರುದ್ಧವಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ನಮ್ಮಲ್ಲೇ ಕುಡಿಲಿಕ್ಕೆ ನೀರಿಲ್ಲ. ನಾವು 3500 ಕ್ಯೂಸೆಕ್ಸ್ ನೀರು ಅವರಿಗೆ ಕೊಡುವುದಂತ ಹೇಳಿದರೆ ಇದು ನಂಬಲಿಕ್ಕಾಗದಂಥ ವಿಷಯ. ಇದು ಯಾವ ಕಾರಣಕ್ಕೂ ಇದನ್ನು ನಾವು ಬಿಡುವುದಿಲ್ಲ, ಹೋರಾಟ ಮಾಡುತ್ತೇವೆ ಎಂಬುದನ್ನು ಇಲ್ಲಿ ತಿಳಿಯಪಡಿಸ್ತೇನೆ. ಅದೇ ರೀತಿ ನೋಡಿ, ಮುಂದಕ್ಕೆ ಸರಿಯಾಗಿ ಮಳೆ ಇಲ್ಲ, ರಾಜ್ಯದಲ್ಲಿ ಬರಗಾಲ ಬರುತ್ತೋ ಏನೋ ಎಂಬ ಅನಿಶ್ಚಿತಿಯಲ್ಲಿ ನಾವಿರುವಾಗ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲದಿರುವಂಥ ನೀರನ್ನು ನಾವು ಕೊಟ್ಟರೆ ಪ್ರಥಮವಾಗಿ ಬೆಂಗಳೂರಿಗರಿಗೆ ತುಂಬ ಕಷ್ಟವಾಗುವ ಸಾಧ್ಯತೆ ಇರುವುದರಿಂದ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು. ರಾಜ್ಯ ಸರ್ಕಾರ ಪ್ರಾಧಿಕಾರದ ಮುಂದೆ ಸರಿಯಾಗಿ ತಮ್ಮ ವಾದವನ್ನು ಮಂಡಿಸಬೇಕು. ನುರಿತ ಕರ್ನಾಟಕದ ಕನ್ನಡಿಗ ವಕೀಲರನ್ನು ಇಟ್ಟುಕೊಂಡು ಹೋರಾಟ ಮಾಡಬೇಕಂತೇಳಿ ನಾನು ಬಯಸ್ತೀನಿ. ಎಲ್ಲಿಯಾದರೂ ಇದರಲ್ಲಿ ವಿಫಲವಾದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರ ಬೆನ್ನಿನಿಂದ ನಿಂತ್ಕೊಂಡು ಅವರು ಮಾಡುವ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಮುಂದುವರಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ನನ್ನ ಹೆಸರು ಮುಜಾಫರ್ ಅಹಮದ್ ಅಂತೇಳಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.